ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮ್ಯಾಂಗೋ ಲಸ್ಸಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳಿ. 1 ಕಪ್ಪು ಮೊಸರು ತೊಗೊಂಡಿದ್ದೀನಿ, ಒಂದು 3 ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ. ನೋಡ್ಕೊಂಡು ಸ್ಪೂನ್ ಎಷ್ಟು ಬೇಕು ಅಂತ ಹಾಕ್ಕೊಳ್ಳೋಣ. ಒಂಚೂರು ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ. ಹಣ್ಣಾಗಿರುವಂಥ 2 ಮ್ಯಾಂಗೋ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇದನ್ನು ನೀಟಾಗಿ ತೊಳ್ಕೊಬೇಕು. ಮ್ಯಾಂಗೋ ನೀಟಾಗಿ ತೊಳ್ಕೊಂಡು ಇದು ಫಸ್ಟು ಸಿಪ್ಪೆ ತೊಗೊಬೇಕು. ನೋಡಿ, ಈ ಥರ ನಾನು 1 ಗ್ಲಾಸ್ ಮಾಡ್ತಾ ಇದ್ದೀನಿ. 1 ಮ್ಯಾಂಗೋ ಸಾಕು. ನೀವು ಜಾಸ್ತಿ ಮಾಡೋಂಗಿದ್ರೆ 2 ಉಪಯೋಗಿಸ್ಕೊಳ್ಳಿ. ನಾನು ಒಂದನ್ನಷ್ಟೇ ಈಗ ಹಾಕ್ತಾ ಇದ್ದೀನಿ. 1 ಗ್ಲಾಸ್ ಅಷ್ಟು ಮಾಡೋ ಅಷ್ಟು. ನೀಟಾಗಿ ಹೊಟ್ಟೆಲ್ಲ ನೀಟಾಗಿ ತಗೊಳ್ಳಿ. ಈ ಥರ ಬೇಕಂದ್ರೆ ಐಸ್ ಕ್ಯೂಬ್ ಯೂಸ್ ಮಾಡ್ಬೋದು. ನಾನು ಐಸ್ ಕ್ಯೂಬ್ಸ್ ಹಾಕ್ತಿಲ್ಲ. ಬೇಕಂದ್ರೆ ನೀವು ಹಾಕ್ಕೊಳ್ಳಿ ಐಸ್ ಕ್ಯೂಬ್ಸು. ಜ್ಯೂಸ್ ಹೊರಡೋಕ್ಕೆ ಈ ಥರ ನೀಟಾಗೆಲ್ಲ ಕಟ್ ಮಾಡಿ ಹಾಕೊಳ್ಳೋಣ. ನಾನು 1 ಗ್ಲಾಸ್ಗೆ ಹಾಕ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ಮಾಲ್ ಸೈಜ್ ಮ್ಯಾಂಗೋ ತೊಗೊಂಡಿದ್ದೀನಿ. ಇವನ್ನ ಜಾಸ್ತಿ ಬೇಕು ಅಂದರೆ 2 ಮ್ಯಾಂಗೋ ನಿಮ್ಮ ಸೈಜ್ ನೋಡ್ಕೊಂಡು ಹಾಕ್ಕೊಡಿ, ಚೆನ್ನಾಗಿರುತ್ತೆ. ಮ್ಯಾಂಗೋ ಲಸ್ಸಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ. ಹೊರಗಡೆ ದುಡ್ಡು ಕೊಟ್ಟು ತುಂಬ ಕಾಸ್ಟ್ಲಿ ಇರುತ್ತೆ. ಅದ್ರ ಮನೆಯಲ್ಲೇ ತಂದು ಮಾಡಿಕೊಂಡ್ರೆ ತುಂಬ ಈಸಿ. ಮನೆ ಮಂದಿ ಎಲ್ಲ ತಿನ್ಬೋದು, ಕುಡಿಬೋದು. ಕಾರ್ಡಮಮ್ ಪೌಡರ್ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಅಥವಾ 3 ಸ್ಪೂನ್ ಸಕ್ಕರೆ ಹಾಕೋತೀನಿ, ಸಾಕು. ಮೊಸರು 1 ಕಪ್ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ರೆಡಿಯಾಗಿದೆ. ಇದನ್ನು ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಾದಾಮಿ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ನೀವು ಎನಿ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮ್ಯಾಂಗೋ ಲಸ್ಸಿ ರೆಡಿಯಾಗಿದೆ. ಬೇಸಿಗೆಗೆ ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ಐಸ್ ಕ್ಯೂಬ್ಸ್ ನೀವು ಯೂಸ್ ಮಾಡ್ಬೋದು. ನಾನು ಮಾಡಿಲ್ಲ, ಬೇಕಂದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ.